वतन से जुदा सरतन से जुदा नारे रिसालत क्या चाहिए नबी का सर चाहिए नबी का सर चाहिए नबी की सरतन से जुदा सरतन से जुदा नबी की ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಪ್ರವಾದಿ ಮೊಹಮ್ಮದ್ ಹಾಗೂ ಅವರ ಕುಟುಂಬದ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನಕಾರಿ ಹೇಳಿಕೆ ನೀಡಲಾಗಿದೆ ಅಂತ ಆರೋಪಿಸಿ ಅರಸೀಕೆರೆ ನಗರದ ಹುಳಿಯಾರು ರಸ್ತೆಯಲ್ಲಿ ಇರುವ ಸುನ್ನಿ ಜಾಮಿಯಾ ಮಸೀದಿ ಮುಂಭಾಗದಲ್ಲಿ ಸುನ್ನಿ ಮುಸ್ಲಿಂ ಜಮಾತ್ ಕಮಿಟಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಪ್ರತಿಭಟನಾಕಾರರು ಶಿರಸ್ತೇದಾರ್ ಶಿವಶಂಕರ್ ಅವರ ಮೂಲಕ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿ ವಿಷಯವನ್ನು ರಾಜ್ಯ ಸರ್ಕಾರ ಹಾಗೂ ರಾಜ್ಯಪಾಲರ ಗಮನಕ್ಕೆ ತರಬೇಕು ಅಂತ ಆಗ್ರಹ ಮಾಡಿದ್ರು. ಜೊತೆಗೆ ಸಂಬಂಧಿತ ವ್ಯಕ್ತಿಯ ವಿರುದ್ಧ ತಕ್ಷಣ ಎಫ್ಐಆರ್ ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಪೊಲೀಸ್ ಇಲಾಖೆಗೆ ಮನವಿ ಸಲ್ಲಿಸಿದ್ರು. ಈ ವೇಳೆ ಮಾತನಾಡಿದ ಧರ್ಮಗುರುಗಳು ಹಾಗೂ ಮುಸ್ಲಿಂ ಮುಖಂಡರು, ಸಾಮಾಜಿಕ ಜಾಲತಾಣದಲ್ಲಿ ನಾಜಿಯಾ ಇಲಾಹಿ ಖಾನ್ ಎಂಬುವರು ಇಸ್ಲಾಂ ಧರ್ಮದ ಪವಿತ್ರ ಪ್ರವಾದಿ ಹಜರತ್ ಮೊಹಮ್ಮದ್ ಹಾಗೂ ಅವರ ಕುಟುಂಬದ ಕುರಿತು ಅವಹೇಳನಕಾರಿ ಹೇಳಿಕೆ ಕೊಟ್ಟಿದ್ದಾರೆ ಎಂದು ಆರೋಪಿಸಿದ್ರು. ಇಂತಹ ಹೇಳಿಕೆಗಳು ಕೋಟ್ಯಾಂತರ ಮುಸ್ಲಿಮರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಿದ್ದು ಸಮಾಜದಲ್ಲಿ ಶಾಂತಿ ಹಾಗೂ ಸೌಹಾರ್ದತೆಗೆ ಧಕ್ಕೆ ಉಂಟು ಮಾಡುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಸಂಬಂಧಿತ ವ್ಯಕ್ತಿಯ ವಿರುದ್ಧ ಕಾನೂನು ಪ್ರಕಾರ ಕಠಿಣ ಕ್ರಮ ತೆಗೆದುಕೊಂಡು ಬಂಧಿಸಬೇಕು, ಹಾಗೇನೆ ತಪ್ಪಿತಸ್ಥರು ಅಂತ ಸಾಬೀತಾದರೆ ಸೂಕ್ತ ಶಿಕ್ಷೆ ವಿಧಿಸಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಇವತ್ತು ಮುಸ್ಲಿಂ ಜಮಾತ್ ಕಮಿಟಿಯ ಆಶ್ರಯದಲ್ಲಿ ಮುಸ್ಲಿಂ ಜಮಾತ್ ಕಮಿಟಿಯ ಎಲ್ಲ ಅಧ್ಯಕ್ಷರು, ಸದಸ್ಯರು, ಎಲ್ಲ ಕಮಿಟಿಯವರು ಮತ್ತು ಇಡೀ ಮುಸ್ಲಿಂ ಸಮಾಜದ ಎಲ್ಲ ಕಮಿಟಿಗಳು, ಎಲ್ಲ ಕಮಿಟಿ ಟೆಸ್ಟು ಜವಾಬ್ದಾರಿ ಮತ್ತು ನಮ್ಮ ಮುಸ್ಲಿಂ ಜನಾಂಗದ ಎಲ್ಲ ಮುಖಂಡರು ಬಂದು ಇವತ್ತು ಈ ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋ ಉದ್ದೇಶ ಏನಪ್ಪ ಅಂತಂದರೆ, ಪಶ್ಚಿಮ ಬಂಗಾಳದ ಒಂದು ಹೆಣ್ಣು, ಆಕೆ ನಮ್ಮ ಪರ್ವಾದಿ ಹಜರತ್ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಪವಿತ್ರದ ಬಗ್ಗೆ ಒಂದು ಪ್ರಶ್ನೆ ಎತ್ತಾಳೆ. ಆ ಪ್ರಶ್ನೆಗೆ ಇಡೀ ಜಗತ್ತೆಲ್ಲ ನಮ್ಮಿಷ್ಟು ಸಣ್ಣ ಹುಡುಗ ಆದರೂ ಅದಕ್ಕೆ ಪ್ರಶ್ನೆಗೆ ಉತ್ತರ ಕೊಡೋಕ್ಕೆ ಇವತ್ತು ಸಿದ್ಧವಾಗಿದ್ದಾನೆ. ಅದಕ್ಕಾಗಿ ಇವತ್ತು ನಾವು ನಮ್ಮ ಪರ್ವಾದಿ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಹೇಳಿರೋದ ಚರಿತ್ರೆಗೆ ಅವರು ಇದು ಕೊಟ್ಟಿರತಕ್ಕಂಥ ಮಾತುಗಳಿಗೆ ಇವತ್ತು ನಮ್ಮ ಇಡೀ ಸಮಾಜಕ್ಕೆ ಒಂದು ನೋವು ಉಂಟಾಗಿದೆ. ಆ ನೋವಿನ ಬಗ್ಗೆ ನಾವು ಇವತ್ತು ತಮ್ಮ ಮೂಲಕ ಪಶ್ಚಿಮ ಬಂಗಾಳದ ಸರ್ಕಾರಕ್ಕೆ ಈ ಮನವಿ ಪತ್ರವನ್ನು ಕಳಿಸೋದ್ರ ಮೂಲಕ ಆ ಅಮ್ಮನ ವಿರುದ್ಧವಾದ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ಅಮ್ಮ ಹೇಳಿರ್ತಕ್ಕಂಥ ಹೇಳಿಕೆಯನ್ನು ವಾಪಸ್ ಕೊಡಬೇಕು ಮತ್ತು ಇಡೀ ಸಮಾಜಕ್ಕೆ ಕ್ಷಮೆ ಯಾಚಿಸಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ನಾವು ತಮ್ಮಗಳಿಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದ ವಿಚಾರವನ್ನು ಇವತ್ತು ನಿಮಗಾಗಲೇ ನಾವು ತಿಳಿಸಬೇಕಾಗಿದೆ. ಯಾಕೆಂತಂದರೆ ಕೆಲವು ವಿಚಾರಗಳು ಪ್ರಚಾರ ಪಡೆಯಲ್ಲ, ಆದರೆ ಅದು ಒಳಗಡೆನೇ ಒಂದು ಬೂದಿ ಮುಚ್ಚಿದ ಖಂಡವಾಗಿ ಬೂದಿ ಮೇಲಿರುತ್ತೆ, ಆದರೆ ಬೆಂಕಿ ಒಳಗಡೆ ಹಾರ್ತಾ ಇರುತ್ತೆ. ಅದಕ್ಕಾಗಿ ಇವತ್ತು ನಾವು ಅನ್ಯ ಧರ್ಮೀಯರಿಗೂ ಕೂಡ ಇದು ತಿಳಿಸಬೇಕಾಗಿದೆ. ಇವತ್ತು ಈ ವಿಚಾರ ಏನು ಅಂತ ಇವತ್ತು ಮುಸ್ಲಿಂ ಜಮಾತ್ ಕಮಿಟಿ ಆಶ್ರಯದಲ್ಲಿ ಮುಸ್ಲಿಂ ಎಲ್ಲ ಸಂಘಟನೆಗಳು ಮತ್ತು ಎಲ್ಲ ನೌಜವಾನ್ ಕಮಿಟಿಗಳು, ಟೆಸ್ಟ್ಗಳು ಮತ್ತು ಎಲ್ಲ ಮುಸಲ್ಮಾನರು ಸೇರಿ ಇವತ್ತು ನಡೆಸುವಂತಕ್ಕಂಥ ಒಂದು ಪ್ರತಿಭಟನೆಯ ಉದ್ದೇಶ ಏನಂತಂದರೆ, ಪಶ್ಚಿಮ ಬಂಗಾಳದ ಒಬ್ಬ ಮಹಿಳೆ ನಾಜಿಯಾ ಇಲಾಹಿ ಅನ್ನತಕ್ಕಂಥದ್ದು ಒಂದು ಮಹಿಳೆ ಇವತ್ತು ಇಸ್ಲಾಂ ಧರ್ಮದ ಪವಿತ್ರತದ ಬಗ್ಗೆ ಮತ್ತು ಪರ್ವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಪವಿತ್ರದ ಬಗ್ಗೆ ಒಂದು ಪ್ರಶ್ನೆ ಎತ್ತಿದ್ದಾಳೆ. ಆ ಪ್ರಶ್ನೆ ಏನಪ್ಪಾ ಅಂದ್ರೆ ಅವ್ರ ಪವಿತ್ರತದ ಬಗ್ಗೆ, ಅವರ ಜೀವನ ಚರಿತ್ರದ ಬಗ್ಗೆ ಮತ್ತು ಅವರ ಧರ್ಮಪತ್ನಿ ಪವಿತ್ರತದ ಬಗ್ಗೆ ಅವಳು ಪ್ರಶ್ನೆ ಎತ್ತಾ ಇದ್ದಾಳೆ. ಇದು ಇಡೀ ಇಸ್ಲಾಂ ಧರ್ಮಕ್ಕೆ, ಇಡೀ ವಿಶ್ವಕ್ಕೆ ಒಂದು ಪ್ರಶ್ನೆಯಾಗಿ ಇವತ್ತು ಕಾಡ್ತಾ ಇದೆ. ಏನಕ್ಕೆ ಅಂತಂದ್ರೆ, ಬೇರೆಯವರ ಜೀವನ ಚರಿತ್ರದ ಬಗ್ಗೆ ಅಥವಾ ಹಿನ್ನೆಲೆ ಬಗ್ಗೆ ಯಾವ್ದಾರ ಪ್ರಶ್ನೆ ಎತ್ತಾ ಇದ್ರೆ ನಾವು ಇವತ್ತು ಶಾಂತಿ ರೀತಿಯಾಗಿ ನಾವು ಇರಬಹುದಾಗಿತ್ತು. ಆದರೆ ಇಸ್ಲಾಂ ಧರ್ಮದ ಮಹಾನ್ ಪರ್ವಾದಿ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಚರಿತ್ರದ ಬಗ್ಗೆ ಅವಳು ಪ್ರಶ್ನೆ ಎತ್ತಿದ್ದಾಳೆ. ಪರ್ವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಜೀವನ ಚರಿತ್ರೆ ನೋಡದೇ ಆದರೆ ಅವರು ಎಂದಿಗೂ ಅನ್ಯ ಧರ್ಮೀಯರಿಗೆ ಆಗಲಿ ನಮ್ಮ ಧರ್ಮೀಯಗಳೇ ಆಗಲಿ ಪಕ್ಷಿ ಪ್ರಾಣಿಗಳಿಗೂ ಅವರು ಲೇಸ್ ಬಯಸುವಂತಕ್ಕಂಥ ಒಬ್ಬ ಮಹಾನ್ ಪರ್ವಾದಿ ಅವರು ಇಡೀ ಜಗತ್ತಿಗೆ ಒಂದು ಶಾಂತಿಯ ಸಂದೇಶವನ್ನು ಸಾರಿದಂತಕ್ಕಂಥ ಒಬ್ಬ ಮಹಾನ್ ಪರ್ವಾದಿ ಅವರು ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ
ಈ ಭೂಮಿ ಮೇಲೆ ಬರೋಗಿಂತ ಮುಂಚೆ ಅರಬ್ ರಾಷ್ಟ್ರದಲ್ಲಿ ಹೆಣ್ಣು ಮಕ್ಕಳಿಗೆ ಸ್ಥಾನಮಾನ ಇರಲಿಲ್ಲ. ಜೀವಂತವಾಗಿ ಹುಟ್ಟುವಂತಕ್ಕಂಥ ಹೆಣ್ಣು ಮಗುವಿಗೆ ಜೀವಂತವಾಗಿ ಮಣ್ಣು ಮಾಡ್ತಾ ಇತ್ತು. ಅರಬ್ ರಾಷ್ಟ್ರಗಳಲ್ಲಿ ಸರಾಯ ಸೇಂದಿಗಳನ್ನು ಬಹಳ ಓಪನ್ ಆಗಿ ಅರಬ್ ರಾಷ್ಟ್ರಗಳಲ್ಲಿ ನಡೀತಾ ಇತ್ತು. ಮನುಷ್ಯತ್ವ ಅಂತ ಹೆಸರು ಅಂತೂ ಎಲ್ಲೂ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ಅವರು ಅರಬ್ ರಾಷ್ಟ್ರದಲ್ಲಿ ಪವಿತ್ರವಾದ ಸ್ಥಳದಲ್ಲಿ ಅವರು ಜನ್ಮ ಪಡೆದು ಇಡೀ ವಿಶ್ವಕ್ಕೆ ಒಂದು ಶಾಂತಿ ಮಂತ್ರವನ್ನು ಬೋಧಿಸಿ ಇಡೀ ಪ್ರತಿಭಟನೆಯಲ್ಲಿ ಮುಸ್ಲಿಂ ಧರ್ಮಗುರುಗಳು, ಸುನ್ನಿ ಮುಸ್ಲಿಂ ಜಮಾತ್ ಕಮಿಟಿಯ ಪದಾಧಿಕಾರಿಗಳು, ಹಿರಿಯ ಮುಖಂಡರು, ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು, ಯುವಕರು ಹಾಗೂ ಮುಸ್ಲಿಂ ಸಮುದಾಯದ ಸದಸ್ಯರು ಭಾಗವಹಿಸಿದ್ರು. ಪರ್ವೇಜ್ ಅಹಮದ್, ಅರಸೀಕೆರೆ, ಎಜೆ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.